ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಮೋಟೋರೋಲಾದವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಮೋಟೋ G96 5G ಸ್ಮಾರ್ಟ್ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಅಂಡರ್ 20K, 20,000 ರೂಪಾಯಿ ಒಳಗೆ ಲಾಂಚ್ ಆಗ್ಬೋದು ಅಂತ. ನಾನಿವತ್ತು ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ನಮಗೆ ಡೈರೆಕ್ಟ್ ಆಗಿ ಈ ಸ್ಮಾರ್ಟ್ ಫೋನ್ ನೋಡಕ್ ಸಿಗ್ತಾ ಇದೆ. ಇದನ್ನ ಪಕ್ಕಕ್ಕಿಟ್ರೆ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಒಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತೆ ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ಇದ್ರ ಕೆಳಗಡೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ನಂತರ ಕೊನೆಯದಾಗಿ ಒಂದು USB Type-C ಚಾರ್ಜಿಂಗ್ ಕೇಬಲ್, Type A ಇಂದ Type-C. ಇದನ್ನ ಬಿಟ್ರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದ್ರೆ ಹೆವಿ ಲೈಟ್ weight ಇದೆ. ಕೇವಲ 178 ಗ್ರಾಮ್ weight ಮತ್ತು 7.93 mm ನ ಥಿಕ್ನೆಸ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟ್ ಅಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗ್ತಾ ಇದೆ. ಫುಲ್ಲಿ ಕರ್ವ್ ಡಿಸ್ಪ್ಲೇ, ಒಂದು ಸಣ್ಣ ಪಂಚುವಲ್ ಕ್ಯಾಮ್ರಾ. ಫ್ರಂಟ್ ಅಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ, ನಾವೇ ಸಪ್ರೇಟ್ ಹಾಕೋಬೇಕಾಗುತ್ತೆ. ಬೆಜಲ್ ಎಲ್ಲ ತುಂಬಾ ಕಡಿಮೆ ಇದೆ ಆಯ್ತಾ. ಫ್ರಂಟ್ ಅಲ್ಲಿ ಕರ್ವ್ ಡಿಸ್ಪ್ಲೇ ಇರೋದ್ರಿಂದ ಹೆವಿ ಪ್ರೀಮಿಯಂ ಆಗಿ ಕಾಣುತ್ತೆ. ಇನ್ನು ಈ ಫೋನ್ ಹಿಂದಕ್ಕೆ ಬಂತು ಅಂದ್ರೆ ಪ್ಯಾಂಟಾನ್ ವ್ಯಾಲಿಡೇಟೆಡ್ ವೀಗನ್ ಲೆದರ್ ಬ್ಯಾಕು, ಹೆವಿ ಪ್ರೀಮಿಯಂ ಆಗಿದೆ, ಸ್ಮಡ್ಜಸ್ ಆಗಲ್ಲ, ಸಕ್ಕತ್ತಾಗಿ ಕಾಣುತ್ತೆ. 2 ಕ್ಯಾಮ್ರಾ ಇದೆ, ಸಿಂಗಲ್ LED ಫ್ಲ್ಯಾಶು. ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಫ್ರೇಮು, USB Type-C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಬರೀ 2 ಸಿಮ್ ಹಾಕೊಬಹುದು. ಈ ಫೋನಲ್ಲಿ IP68 ಡಸ್ಟ್ ಮತ್ತೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಈ ಫೋನ್ನ ಮೇಲ್ಗಡೆ ಡಾಲ್ಬಿ ಅಟ್ಮೋಸ್ ಅಂತ ಕೂಡ ಬರೆದಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮತ್ತು ಈ ಫೋನ್ ಏನಿದೆ ಇದರಲ್ಲಿ ಟೋಟಲ್ 4 ಡಿಫ್ರೆಂಟ್ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಕಲರ್ ಜೊತೆಗೆ ಲಾಂಚ್ ಆಗ್ತಾ ಇದೆ ಆಯಿತಾ. ಸೊ ನಿಮ್ಗೆ ಇಷ್ಟ ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.67 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ 3D ಕರ್ವ್ಡ್ POLED ಡಿಸ್ಪ್ಲೇ ಸಿಗ್ತಾ ಇದೆ. ಇದು 144 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಆಯಿತಾ. ಹೆವಿ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದ್ರೂ ಸಹ ತುಂಬ ಬ್ರೈಟಾಗಿ ಕಾಣುತ್ತೆ. 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಇದು 10 ಬಿಟ್ ಡಿಸ್ಪ್ಲೇ ಆಯಿತಾ. 100% DCI P3 ಕಲರ್ ಗಾಮೆಂಟನ್ನು ಸಪೋರ್ಟ್ ಮಾಡುತ್ತೆ. ವಿವಿಡ್ ಆಗಿದೆ, ಅಕ್ಯುರೇಟ್ ಆಗಿದೆ. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ ಮತ್ತು ಡಿಸ್ಪ್ಲೇ ಕಲರ್ ಬೂಸ್ಟನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಎಡ್ಜ್ ಲೈಟ್ ಸಹ ಇದೆ, ನೋಟಿಫಿಕೇಶನ್ LED ರೀತಿ ಇದು ಕೆಲಸವನ್ನು ಮಾಡುತ್ತೆ ಮತ್ತು ವೆಟ್ ಟಚ್ 2.0 ಕೊಟ್ಟಿದ್ದಾರೆ. ಸೊ ಕೈ ಒದ್ದಾಗಿದ್ದು ಸಹ ಈ ಫೋನ್ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಸದ್ಯಕ್ಕೆ ಸ್ಮಾರ್ಟ್ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 8 GB ರ್ಯಾಮು, 128 GB ಸ್ಟೋರೇಜು, ಇನ್ನೊಂದು 8 GB ರ್ಯಾಮು, 256 GB ಸ್ಟೋರೇಜು. ಇದರಲ್ಲಿ ಅಪ್ ಟು 24 GB ತನಕ ಎಕ್ಸ್ಟೆಂಡೆಡ್ ರ್ಯಾಮ್ ಆಪ್ಷನ್ ಇದೆ, ಅಂದರೆ ಸ್ಟೋರೇಜನ್ನು ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಆಯಿತಾ. ಇನ್ನು ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ಮತ್ತು ಸ್ಟೋರೇಜ್ ಟೈಪ್ UFS 2.2 ಸ್ಟೋರೇಜು. ಈ ಪ್ರೈಸ್ ರೇಂಜ್ಗೆ ಕಡಿಮೆ ಆಯಿತು, ಒಂಥರ 3.1 5X ಎಲ್ಲ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೋಸರ್ ಇದೆ. 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೋಸರ್. ನಾವು 122 ಸ್ಕೋರನ್ನು ಚೆಕ್ ಮಾಡಿದಂಗೆ 6,24,000 ರೇಟಿಂಗನ್ನು ಕೊಡ್ತಾ ಇದೆ. ಇದು ಅಂಥ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಅಂತ ಅನ್ನಲ್ಲ. ಮೋಟೋದಲ್ಲಿ ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ನಿಮಗೆ 12-13 ಸಾವಿರ ರೂಪಾಯಿಗೂ ಇತ್ತೀಚೆಗೆ ಇಷ್ಟೇ ಪರ್ಫಾರ್ಮೆನ್ಸ್ ಸಿಗುವಂಥ ಪ್ರೋಸರ್ಗಳು ಸಿಗ್ತಾ ಇದೆ. ಈ ಬೆಂಚ್ ಮಾರ್ಕನ್ನು ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಅನ್ನಿಸ್ತು. ಬ್ಯಾಟ್ರಿ ಡ್ರೈನ್ ಕೂಡ ತುಂಬ ಜಾಸ್ತಿ ಆಗಲಿಲ್ಲ. ಈ ಫೋನ್ ಅಷ್ಟೊಂದು ಹೀಟ್ ಕೂಡ ಆಗಲಿಲ್ಲ. ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಹೋಗೋದು. ಇದರಲ್ಲಿ ನಮಗೆ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗೋದು. ಇದರಲ್ಲೂ ಕೂಡ ಒಂದು ಲೆವೆಲಿಗೆ ಪ್ಲೇಯಬಲ್ ಅನ್ನಿಸ್ತು. ಅದು ಹೆಂಗೆ ಅಂತ ಗೊತ್ತಿಲ್ಲ ಆಯಿತು. ಒಟ್ಟಿಗೆ ಸ್ಮೂತ್ ಗೇಮ್ ಪ್ಲೇ ನಮಗೆ ಒಂದು ಲೆವೆಲಿಗೆ ಸಿಕ್ತು ಈ ಪ್ರೈಸ್ ರೇಂಜ್ಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನ್ನ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ, 2 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್. ಇದು ಸೋನಿ LYT 700C ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ ಆಯಿತಾ. ಯುನೀಕ್ ಫೀಚರ್. ಅಂಡರ್ 20K ಒಂದು ಫೋನಲ್ಲಿ OIS ಸಿಗ್ತಾ ಇದೆ ಅಂತ ಅಂದರೆ ಒಂದು ಒಳ್ಳೆ ವಿಷಯ. f1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ಈ ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಫೋನ್ ಆದರೂ ಆಗ್ಬೋದು. ಕೆಲವೊಂದು ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಪೋರ್ಟ್ರೇಟ್ ಶಾಟ್ಸ್ನ ಕೂಡ ತೆಗೆದೆ ನಾನು. ಒಂದು ಲೆವೆಲಿಗೆ ಚೆನ್ನಾಗಿ ಬೊಕೆ ಎಫೆಕ್ಟನ್ನು ಕೊಡ್ತದೆ. ಕಲರ್ಸ್ ಎಲ್ಲ ಚೆನ್ನಾಗಿದೆ ಅನ್ನಿಸ್ತು. ಫೇಸನ್ನು ಕ್ಲಿಯರ್ ಮಾಡಿ ಬೇಕಾದ್ರೂ ಆನ್ ಆಫ್ ಮಾಡ್ಕೋಬೋದು ಅದನ್ನ. ಒಟ್ಟಿಗೆ ಕಲರ್ಸ್ ಎಲ್ಲ ಪಾಪ್ ಆಗುತ್ತೆ ಕೆಲವೊಂದು ಟೈಮ್, ಬಟ್ ಅದು ಚೆನ್ನಾಗಿ ಕಾಣೋ ರೀತಿ ಔಟ್ಪುಟ್ ಸಿಗ್ತಾ ಇದೆ ನಮಗೆ. ಈವನ್ ಲೋ ಲೈಟಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡ್ತು ಒಂದು ಲೆವೆಲ್ಗೆ. ಈ ಪ್ರೈಸ್ ರೇಂಜ್ಗೆ ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. ಒಟ್ಟಿನಲ್ಲಿ ಈ ಮೇನ್ ಸೆನ್ಸಾರ್ ಸೂಪರ್ ಆಗಿದೆ. ಇನ್ನೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಇದೆ, 8 MP. ಇದು ಮ್ಯಾಕ್ರೋ ಕ್ಯಾಮ್ರಾ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಹೆವಿ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಸೇಮ್ ಮೇನ್ ಸೆನ್ಸಾರ್ ಕೂಡ ಅಷ್ಟೇ ಹೆವಿ ವೈಡ್ ಆಗಿದೆ ಆಯಿತಾ.
ಸೊ ಸಖತ್ತು ವೈಡ್ ಶಾರ್ಟ್ಸ್ಗಳು ನಮಗೆ ಈ ಮೇನ್ ಸೆನ್ಸರಲ್ಲಿ ಬರುತ್ತೆ. ನೀವು ವೀಡಿಯೋಗ್ರಫಿ ಅಥವಾ ವ್ಲಾಗ್ ಏನಾರು ಮಾಡ್ತೀರಾ ಅಂದರೆ ಹೆವಿ ವೈಡ್ ಆಗಿ ಔಟ್ಪುಟ್ ಸಿಗುತ್ತೆ ನಿಮಗೆ, ಒಂದು ಒಳ್ಳೆ ವಿಷಯ. ಇನ್ನು ಸೆಲ್ಫಿ ಕ್ಯಾಮ್ರಾಗೆ ಬಂತು ಅಂದರೆ 32 MP ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ ಹೆವಿ ವೈಡ್ ಆಗಿದೆ ಆಯಿತಾ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು, ಹೆವಿ ಇಂಪ್ರೆಸ್ ಮಾಡ್ತು. ಫೋಟೋಸ್ ಎಷ್ಟು ವೈಡಾಗಿ ಬರುತ್ತೆ ಅಂದರೆ ಒಂದು 4-5 ಜನನ ನಿಲ್ಸ್ಕೋಬೋದು. ಈವನ್ ವೀಡಿಯೋ ಮೋಡಿಗೆ ಸ್ವಿಚ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ವೈಡ್ ಆಗಿ ನಮಗೆ ಔಟ್ಪುಟ್ ಸಿಗ್ತಾ ಇದೆ. ಮತ್ತು ಈ ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸಹ 4K 30 FPS ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಆರಾಮಾಗಿ ವ್ಲಾಗರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಸ್ಟೇಬಲ್ ಆಗಿದೆ ಎರಡೂ ಕೂಡ. ಈ ಫೋನ್ನ ಕ್ಯಾಮ್ರಾ ಅಪ್ಲಿಕೇಶನ್ ಕೂಡ ತುಂಬ ಯೂಸರ್ ಫ್ರೆಂಡ್ಲಿ ಇದೆ, ಸಿಂಪಲ್ ಆಗಿದೆ. ಸ್ಲೋ ಮೋಷನ್ ನಮಗೆ ಸಿಗ್ತಾ ಇದೆ, ಪ್ರೋ ಮೋಡ್ ಇದೆ, ಟಿಲ್ಟ್ ಶಿಫ್ಟ್ ಮೋಡ್ ಸಹ ಇದೆ, ಡ್ಯುಯಲ್ ವಿಡಿಯೋ ಕ್ಯಾಪ್ಚರ್ ಆಪ್ಷನ್ ಇದೆ, ಅಲ್ಟ್ರಾ ರೆಸೊಲ್ಯೂಷನಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಬೋದು, ಟೈಮ್ ಲ್ಯಾಪ್ಸು, ಫೋಟೋ ಬೂತ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟರೆ ನಮಗೆ ಕೆಲವೊಂದು AI ಫೀಚರ್ಗಳು ಕೂಡ ಸಿಗ್ತಾ ಇದೆ. ಮೋಟೋ AI ಫೀಚರ್ ಆಗಿರುವಂಥ AI ಫೋಟೋ ಎನ್ಹಾನ್ಸ್ಮೆಂಟ್ ಎಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಮತ್ತು ಗೂಗಲ್ ಫೋಟೋಸ್ ಫೀಚರ್ ಕೂಡ ಇದರಲ್ಲಿ ಕೊಡ್ತಾ ಇದ್ದಾರೆ. ಫೋಟೋ ಅನ್ಬ್ಲರ್ ಫೀಚರು, ಮ್ಯಾಜಿಕ್ ಎಡಿಟರು, ಮ್ಯಾಜಿಕ್ ಎರೇಸರು, ಸ್ಕೈ ಕಲರ್ನ ಪಾಪ್ ಮಾಡುವಂಥದ್ದು, ಸಿನಿಮ್ಯಾಟಿಕ್ ಫೋಟೋಸ್, ಈ ಎಲ್ಲ ಫೀಚರ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರು, ಆಪ್ಟಿಕಲ್ ಇದು, ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ವೈಡ್ ವೈನ್ L1 ಸೆಕ್ಯೂರಿಟಿಯನ್ನು ಸಹ ಕೊಟ್ಟಿದ್ದಾರೆ. ಇನ್ನು OS ಬಂತು ಅಂತ ಅಂದರೆ ಆಂಡ್ರಾಯ್ಡ್ 15 ಬೇಸ್ಡ್ ಹಲೋ UI ನಮಗೆ ಸಿಗ್ತಾ ಇದೆ. ಕ್ಲೀನ್ ಸ್ಟಾಕ್ ಆ್ಯಂಡ್ರಾಯ್ಡ್ ಎಷ್ಟು ಸ್ಮೂತ್ ಆಗಿದೆ ಅಂತ ಅಂದರೆ ಕ್ರೇಜಿ ಸ್ಮೂತು. ಬೇಡದಿರುವಂಥ ಯಾವುದೇ ಅಪ್ಲಿಕೇಶನ್ಗಳು ನಮಗೆ ಸಿಗ್ತಾ ಇಲ್ಲ, ಕ್ರೇಜಿ ವಿಷಯ. ಕೆಲವೊಂದು ಇದ್ದಾವೆ, ಅನ್ಇನ್ಸ್ಟಾಲ್ ಕೂಡ ಮಾಡ್ಕೋಬೋದು ನೀವು. ಅವ್ರು ಹೇಳೋ ಪ್ರಕಾರ ಈ ಫೋನ್ಗೆ 1 ವರ್ಷಗಳ OS ಅಪ್ಡೇಟು ಮತ್ತು 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ನಾನು ಸ್ವಲ್ಪ ಜಾಸ್ತಿ ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ನಮಗೆ ಇದರಲ್ಲಿ ಸ್ಮಾರ್ಟ್ ಕನೆಕ್ಟ್ ಫೀಚರ್ ಇದೆ, ಮೋಟೋ ಗೆಸ್ಚರ್ ಫೀಚರ್ ಎಲ್ಲ ಸಿಗ್ತಾ ಇದೆ, ಮೋಟೋದು ಸೆಕ್ಯೂರು, ಥಿಂಗ್ ಶೀಲ್ಡು ಮತ್ತು ಫ್ಯಾಮಿಲಿ ಸ್ಪೇಸು, ಈ ರೀತಿ ಎಲ್ಲ ಮೋಟೋ ಫೀಚರ್ಗಳು ನಮಗೆ ಈ ಒಂದು ಫೋನಲ್ಲಿ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಅಷ್ಟಾಗಿ AI ಫೀಚರ್ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಇದರಲ್ಲಿ ನಮಗೆ ಪರ್ಪ್ಲೆಕ್ಸಿಟಿ AI ಅಪ್ಲಿಕೇಶನ್ ಇದೆ. ಸೊ ಇದನ್ನು ಫ್ರೀಯಾಗಿ ಯೂಸ್ ಮಾಡ್ಬೋದು. ಮೋಟೋದವರು ಪರ್ಪ್ಲೆಕ್ಸಿಟಿ ಜೊತೆ ಕೊಲಾಬ್ರೇಟ್ ಆಗಿದ್ದಾರೆ, ಅದರಿಂದ ಅಪ್ಲಿಕೇಶನ್ ಪ್ರೀ ಇನ್ಸ್ಟಾಲ್ ಆಗಿರುತ್ತೆ ಆಯಿತಾ. ಇನ್ನು ಈ ಫೋನ್ನ ಬ್ಯಾಟ್ರಿ 5500 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಟರ್ಬೋ ಪವರ್ ಚಾರ್ಜರ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಒಂದು ಲೆವೆಲಿಗೆ ಫಾಸ್ಟಾಗಿದ್ದು ಚಾರ್ಜ್ ಮಾಡುತ್ತೆ. ಅವ್ರು ಹೇಳೋ ಪ್ರಕಾರ ಸುಮಾರು 35 ಗಂಟೆಗಳ ಟಾಕ್ ಟೈಮನ್ನು ಮಾಡ್ಬೋದಂತೆ, 32 ಗಂಟೆ ವಿಡಿಯೋ ಪ್ಲೇ ಮಾಡ್ಬೋದಂತೆ. ಓಕೆ, ಅವ್ರು ಕ್ಲೈಮ್ ಮಾಡ್ತಾರೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ನಮಗೆ ಸಿಗ್ತಾ ಇದೆ. ಡಾಲ್ಬಿ ಅಟ್ಮೋ ಸ್ಪೀಕರ್, ಹೈ ರೆಸ್ ಆಡಿಯೋನ ಸಪೋರ್ಟ್ ಮಾಡುತ್ತೆ, ಕ್ಲಾರಿಟಿ ಚೆನ್ನಾಗಿದೆ, ಜೋರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ವೈಫೈ 5 ಆಪ್ಷನ್ ಅಷ್ಟೇ ಇರೋದು, ಡ್ಯುಯಲ್ ಬ್ಯಾಂಡು. ಬ್ಲೂಟೂತ್ 5.2 ಕೊಟ್ಟಿದ್ದಾರೆ, 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ವಾಯ್ಸ್ ಓವರ್ 5G ಕೂಡ ಸಪೋರ್ಟ್ ಆಗುತ್ತೆ, ವಾಯ್ಸ್ ಓವರ್ NR ಅಂತ ಕರೀತಾರೆ. ಸೊ 4x4 ನಮಗೆ ಇದರಲ್ಲಿ ಸಪೋರ್ಟ್ ಆಗುತ್ತೆ. NFC ಸಹ ಕೊಟ್ಟಿದ್ದಾರೆ, ಅವಶ್ಯಕತೆ ಇರುವಂತೆಲ್ಲ ಸೆನ್ಸಾರ್ಗಳು ಕೂಡ ನಮಗೆ ಸಿಗ್ತಾ ಇದೆ. ಓವರಾಲ್ ಈ ಪ್ರೈಸ್ ರೇಂಜ್ಗೆ ಒಂದು ಸುಮಾರಾಗಿರುವಂಥ ಫೋನ್ ಅಂತೀನಿ. ಡಿಸ್ಪ್ಲೇ ಸಖತ್ತಾಗಿದೆ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಬೆಂಕಿ ಇದೆ, ರ್ಯಾಮ್ ಸ್ಟೋರೇಜ್ ಓಕೆ, ಪ್ರೊಸೆಸರ್ ಓಕೆ, ಕ್ಯಾಮ್ರಾ ಅಂತೂ ಸೂಪರ್ ಆಗಿದೆ ಅಂತ ಅನ್ನಿಸ್ತು. ಬ್ಯಾಟ್ರಿ ಪರವಾಗಿಲ್ಲ, ಫಾಸ್ಟ್ ಚಾರ್ಜರ್ ಕೊಟ್ಟಿದ್ದಾರೆ, ಲುಕ್ ಅಂತೂ ಪ್ರೀಮಿಯಮ್ ಆಗಿದೆ. ನೋಡಿ, ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ ಇದರಲ್ಲಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಒಂದು ಆಪ್ಷನ್ನಾಗಿ ಇಟ್ಕೋಬೋದು. ನಾನು ಇದ್ರದ್ದು ಕಂಪ್ಯಾರಿಸನ್ ಕೂಡ ಮಾಡ್ತೀನಿ ಆಯಿತಾ. ಸೊ ನೋಡೋಣ ಯಾವ ಒಂದು ಪ್ಲೇಸನ್ನು ಪಡ್ಕೊಳ್ಳುತ್ತೆ ಕಂಪ್ಯಾರಿಸನಲ್ಲಿ ಅಂತ. ಅದಕ್ಕೆ ವೆಯ್ಟ್ ಮಾಡಿ, ಕೆಲವು ದಿನದಲ್ಲಿ ಕಂಪ್ಯಾರಿಸನ್ ಬರುತ್ತೆ. ನನಗೆ ಪರ್ಸ್ನಲಿ ಈ ಫೋನಿನ ಕ್ಯಾಮ್ರಾ, ಡಿಸ್ಪ್ಲೇ ಮತ್ತು ಡಿಸೈನ್ ಬಿಲ್ಡ್ ಕ್ವಾಲಿಟಿ, ಲುಕ್ಕು ಹೆವಿ ಪ್ರೀಮಿಯಮ್ ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.